ಮದುವೆ ಮಂಟಪದಲ್ಲಿ ವಧುವಿನ ಚಿನ್ನಾಭರಣ ಕಳ್ಳತನ ಆಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಕಿಟಕಿಯಿಂದ ನುಸುಳಿ ರೂಮನ್ನ ಲಾಕ್ ಮಾಡಿ ಕೈ ಚಳಕವನ್ನ ಕಳ್ಳರು ತೋರಿಸಿದ್ದಾರೆ. ಮೂಡಿಗೆರೆಯ ಹಾಂದಿ ಗ್ರಾಮದ ಶಾಲಿಮಾರ್ ಹಾಲ್ನಲ್ಲಿ ಘಟನೆ ಆಗಿದೆ. ಒಡವೆಗಳನ್ನ ರೂಮ್ನಲ್ಲಿಟ್ಟು ಸಂಬಂಧಿಗಳು ಆ ರೂಮನ್ನು ಲಾಕ್ ಮಾಡಿರ್ತಾರೆ. ಈ ವೇಳೆ ಕಳ್ಳರಿಗೆ ಆ ರೂಮ್ನಲ್ಲಿ ಚಿನ್ನಾಭರಣ ಇರೋದು ಗೊತ್ತಾಗುತ್ತೆ. ಹೀಗಾಗಿ ನೆಕ್ಲೆಸ್ ಮತ್ತೆ ಕಿವಿಯೋಲೆಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಆಲ್ದೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ವರನ ಮನೆಯವರು ತಂದಿದ್ದಂತಹ 3.5 ಲಕ್ಷ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ. ಮದುವೆ ಮಂಟಪದಲ್ಲಿ ಜನ ಬ್ಯುಸಿ ಇರೋದನ್ನೇ ಇವರೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ಚಿನ್ನ ಕದ್ದು ಎಸ್ಕೇಪ್ ಆಗಿರೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರ ಮೇಲೂ ಕೂಡ ಅನುಮಾನದ ಕಣ್ಣಿದೆ, ಯಾರಿರಬಹುದು ಮತ್ತು ಒಡವೆಗಳನ್ನ ಈ ರೂಮ್ನಲ್ಲಿ ಇಟ್ಟಿರೋದ್ರ ಚೆನ್ನಾಗಿ ಮಾಹಿತಿ ಇದ್ದವರೇ ಇಂಥ ಕೃತ್ಯದಲ್ಲಿ ಪಾಲ್ಗೊಂಡಿರೋ ಸಾಧ್ಯತೆ ಇದೆ. ಒಂದಷ್ಟು ಜನ ಅನುಮಾನ ಬರೋ ರೀತಿ ವರ್ತಿಸ್ತೋರ್ತಿರಲ್ಲ ಸಿಸಿಟಿವಿ ಫುಟೇಜಸ್ ಪೊಲೀಸರ ಕೈಗೂ ಕೂಡ ಸೇರಿದೆ. 100 ಜನ ಬಂದಂತಹ ಮದುವೆ ಮಂಟಪದಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇದಾಗಿರೋದು ಮೂಡಿಗೆರೆಯಲ್ಲಿ. ಹುಡುಗನ ಕಡೆಯವರು ಚಿನ್ನಾಭರಣವನ್ನ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ತಂದಿಟ್ಟಿದ್ರಂತೆ. ಪ್ಲೇ ಮಾಡಿ